Hello students, welcome back to my class. Today I'm going to begin Unit 2 from the subject International Business. So first starting early we are going to see the unit is Theories of International Trade and Business. So before going to the theories, let us know the meaning of international trade. International trade ಅಂತಂದ್ರೆ it is exchange of product and service between countries and it is referred as international trade. So simple meaning ಅಲ್ಲಿ ಹೇಳ್ಬೇಕಂತಂದ್ರೆ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಆಫ್ ಗುಡ್ಸ್ ಅಂಡ್ ಸರ್ವಿಸಸ್ is known as international trade. So exports are the sale of goods and services outside in the country, while imports ಆಮದು ಮತ್ತೆ ರಫ್ತು import are the sale of goods and services into a country. ಅಂದ್ರೆ ಯಾವ ಪ್ರಾಡಕ್ಟ್ಸ್ ಅನ್ನ ನಾವು ಪರ್ಚೇಸ್ ಮಾಡ್ತೀವಿ, that with the products goods and service which is coming to our country, it is called import, and which the goods and services which are sold from our country to other countries, they are called exports. So it is very simple meaning. So import and export together we call as international trade. So now let us see the importance of international trade. ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಾಮುಖ್ಯತೆಗಳು ಏನೇನು? Why it is so important? Why international trade ಬೇಕಾಗಿದೆ? How important it is in the current ಸಿನಾರಿಯೋ ಅಥವಾ ಈ ಕರೆಂಟ್ ಒಂದು ಎಕನಾಮಿಕ್ ಎನ್ವೈರ್ಮೆಂಟ್ ಅಲ್ಲಿ ಅಥವಾ ಗ್ಲೋಬಲಿ ವೈ ಇಟ್ ಈಸ್ ಸೋ ಇಂಪಾರ್ಟೆಂಟ್. ಸೊ ಲೆಟ್ ಅಸ್ ಸಿ ದ ಫಸ್ಟ್ ಪಾಯಿಂಟ್, ಮೇಕ್ ಮ್ಯಾಕ್ಸಿಮಮ್ ಯೂಸ್ ಆಫ್ ರಾ ಮಟೀರಿಯಲ್ಸ್. ಕಚ್ಚಾ ವಸ್ತುಗಳ ಗರಿಷ್ಠ ಬಳಕೆ, ದಟ್ ಈಸ್ ಅ ಮ್ಯಾಕ್ಸಿಮಮ್ ಯೂಸ್ ಅಂತಂದ್ರೆ ಈಗ ಒಂದೊಂದು ದೇಶದಲ್ಲೂ ರಾ ಮಟೀರಿಯಲ್ಸ್ ಅಥವಾ ನ್ಯಾಚುರಲ್ ರಿಸೋರ್ಸಸ್ ಏನಿದೆ they are different, right? For example, ಇಲ್ಲಿ ಫೋಟೋಸ್ ಹಾಕಿದ್ದೀನಿ. ಸೊ ದಿಸ್ ಇಸ್ ಆಯಿಲ್ ಅಥವಾ ತೈಲ ತಯಾರಿಕೆ ಎಲ್ಲಾಗತ್ತೆ? ಮೋಸ್ಟ್ ಆಫ್ ದಿಸ್ ಇಸ್ ಅರೇಬಿಯನ್ ಕಂಟ್ರೀಸ್, ಸೌದಿ ಅರೇಬಿಯಾ ಆರ್ ಕತರ್ ಫಾರ್ ಎಕ್ಸಾಂಪಲ್. ಸೊ ದೇರ್ ರಾ ಮಟೀರಿಯಲ್, ದೇ ನ್ಯಾಚುರಲ್ ರಿಸೋರ್ಸಸ್, ದಿ ಆಯಿಲ್, ಕ್ರೂಡ್ ಆಯಿಲ್, ತೈಲ. ದೆನ್ ಮೆಟಲ್ಸ್ ಇನ್ ಐಸ್ಲ್ಯಾಂಡ್, then fish metals in Iceland. Congo, an African country, Congo is very famous for diamonds, vajragalu. They get lot of diamonds, uncut diamonds, natural diamonds in Congo. And butter, best butter in the world we get in New Zealand. ಓಕೆ, ಸೊ ಇಲ್ಲಿ ಆ ಕಂಟ್ರಿಯಲ್ಲಿ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಆಗತ್ತೆ. ಬಟ್ ಇಂಟರ್ನ್ಯಾಷನಲ್ ಟ್ರೇಡ್ ಇರಲಿಲ್ಲ ಅಂತಂದ್ರೆ ಈ ಕಂಟ್ರೀಸ್ ಅವರ ಒಂದು ಎಕ್ಸೆಸ್ ನ್ಯಾಚುರಲ್ ರಿಸೋರ್ಸಸ್ ಅನ್ನ ಅವರು ಮಾನಿಟೈಸ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಅವ್ರ ದೇಶದಲ್ಲಂತೂ ಅದು ಈಸಿಯಾಗಿ ಸಿಗತ್ತೆ, ಬಟ್ ಅದಕ್ಕೆ ಡಿಮಾಂಡ್ ಬೇರೆ ಬೇರೆ ದೇಶದಲ್ಲಿ ಇರುತ್ತೆ. ಈಗ ಲೈಕ್ ಫಾರ್ ಎಕ್ಸಾಂಪಲ್ ಆಯಿಲ್, ಕ್ರೂಡ್ ಆಯಿಲ್ ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಕಡಿಮೆ ಇದೆ, ಆರ್ ಅದರ್ ನೇಷನ್ಸ್ ಇಟ್ ಇಸ್ ವೆರಿ ಲೆಸ್. ನಮ್ಗೆ ಬೇಕಾಗತ್ತೆ, ಡಿಮಾಂಡ್ ಇದೆ. ಸೊ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಇದೆ, ಅವ್ರ ದೇಶದಲ್ಲಿ ಡೊಮೆಸ್ಟಿಕ್ ಟ್ರೇಡ್ ಬಿಸ್ನೆಸ್ ಅಲ್ಲಿ ಅವ್ರಿಗೆ ಡಿಮಾಂಡ್ ಇಲ್ಲ. ಸೊ ವಾಟ್ ದೇ ವಿತ್ ದ ಹೆಲ್ಪ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಈ ತರ ನ್ಯಾಚುರಲ್ ರಿಸೋರ್ಸಸ್ ಅಬಂಡೆನ್ಸ್ ಅಲ್ಲಿ ಇರುವಂತ ಕಂಟ್ರೀಸ್ ಎಲ್ಲಿ ಅದರ ಡಿಮಾಂಡ್ ಇದೆ, ಶಾರ್ಟೇಜ್ ಇದೆ, ಆ ದೇಶಕ್ಕೆ ಅದನ್ನ ಎಕ್ಸ್ಪೋರ್ಟ್ ಮಾಡಿ ಅದರಿಂದ ಅವರು ಲಾಭವನ್ನ ಗಳಿಸಬಹುದು. ಸೊ ದಟ್ ಈಸ್ ದ ಫಸ್ಟ್ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಈ ನ್ಯೂಜಿಲ್ಯಾಂಡ್ ಅವರ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಅವ್ರಿಗೆ ಡಿಮಾಂಡ್ ಇಲ್ಲ, ಯಾಕಂದ್ರೆ ಅಲ್ಲಿ ನ್ಯಾಚುರಲ್ ಆಗಿ ಆಲ್ಮೋಸ್ಟ್ ಎವ್ರಿ ಒನ್ ಹ್ಯಾವ್ ವೆರಿ ಗುಡ್ ಬಟರ್ಸ್ ಆರ್ ಇದು ಈಸಿಲಿ ಅವೈಲಬಲ್ ಇದೆ. ಸೊ ಅವ್ರ ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಇರಲ್ಲ. ಸೊ ನಮ್ಮ ದೇಶದಲ್ಲಿ ನ್ಯೂಜಿಲ್ಯಾಂಡ್ ಬಟರ್ ಇಸ್ ವೆರಿ ಆಫ್ ಹೈ ಡಿಮಾಂಡ್. ಸೊ not just in India, in any part of the country, world, there is demand for best butters. So the New Zealand can export these butters. And same way diamonds, you know, diamonds are so precious metals, natural stones. So these diamonds are of high demand in other part of the world. So Congo-ದಲ್ಲಿ abundant ಆಗಿ ಡೈಮಂಡ್ ಸಿಗತ್ತೆ. ಸೊ ಅವರು ಅದನ್ನ ಮ್ಯಾಕ್ಸಿಮಮ್ ಬೆನಿಫಿಟ್ ಹೆಂಗ್ ತಗೋಬಹುದು? ಬೈ ಡೂಯಿಂಗ್ ಇಂಟರ್ನ್ಯಾಷನಲ್ ಟ್ರೇಡ್, ಬೈ ಸೆಲ್ಲಿಂಗ್ ಇಟ್ ಔಟ್ಸೈಡ್ ದೇರ್ ಕಂಟ್ರಿ. ಸೊ ದಿಸ್ ಈಸ್ ಅ ಫಸ್ಟ್ ಏನ್ರಿ ಬೆನಿಫಿಟ್ ಆರ್ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಕಚ್ಚಾ ವಸ್ತುಗಳ ಗರಿಷ್ಠ ಬಳಕೆ, ಮ್ಯಾಕ್ಸಿಮಮ್ ಯೂಸ್ ಆಫ್ ನ್ಯಾಚುರಲ್ ಆರ್ ರಾ ಮಟೀರಿಯಲ್ಸ್. ಇಲ್ಲಿ ರಾ ಮಟೀರಿಯಲ್ಸ್ ಅಂತಂದ್ರೆ ವಾಟ್ ದ ಪಾಯಿಂಟ್ ಮೀನ್ಸ್ ಇಸ್ ನ್ಯಾಚುರಲ್ ರಿಸೋರ್ಸಸ್. ದೆನ್
ಸೆಕೆಂಡ್ ಇಸ್ ಕಂಪ್ಯಾರಿಟಿವ್ ಬೆನಿಫಿಟ್ ಆಗತ್ತೆ. ಕಂಪ್ಯಾರಿಟಿವ್ ಬೆನಿಫಿಟ್ ಅಂತಂದ್ರೆ ಒಂದು ದೇಶ ಇನ್ನೊಂದು ದೇಶ ಕಂಪೇರ್ ಮಾಡ್ಕೊಂಡ್ರೆ ಯಾವ ದೇಶದಲ್ಲಿ ಅದರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲೈಕ್ ಏನ್ರಿ ಒಂದು ವಸ್ತುವನ್ನ ತಯಾರಿಕೆ ಮಾಡ್ಬೇಕಂದ್ರೆ ಅದಕ್ಕೆ ಎಂಪ್ಲಾಯೀಸ್ ಬೇಕಾಗತ್ತೆ, ಲೇಬರ್ ಬೇಕಾಗತ್ತೆ, ರಾ ಮಟೀರಿಯಲ್ಸ್ ಬೇಕಾಗತ್ತೆ. ಸೊ ನಾವು ಕಂಪೇರ್ ಮಾಡ್ಕೊಂಡ್ರೆ ಯಾವ ದೇಶದಲ್ಲಿ ಕಡಿಮೆ ಖರ್ಚಲ್ಲಿ ಕಡಿಮೆ ಕಾಸ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಔಟ್ಪುಟ್ ಬರುತ್ತೆ, ಆ ದೇಶದಿಂದ ಪ್ರಾಡಕ್ಟ್ಸ್ ಅನ್ನ ತರಿಸೋದು ಅಥವಾ ಇಂಪೋರ್ಟ್ ಮಾಡೋದು, ಅಥವಾ ಆ ದೇಶದಿಂದ ವೇರ್ ಇಟ್ ಇಸ್ ವೆರಿ ಕಾಸ್ಟ್ಲಿ ದೇರ್ ದೇ ಕ್ಯಾನ್ ಎಕ್ಸ್ಪೋರ್ಟ್ ಇಟ್. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ so what is written here, the principle of comparative achievement states that countries with special benefit cost must have special expertise. Although a country can produce two goods at a low price, this does not mean that they should produce everything. India with lower labor cost can create relatively better jobs. ನೋಡ್ರಿ ಇಲ್ಲಿ ಕಾಲ್ ಸೆಂಟರ್ಸ್, ಗಾರ್ಮೆಂಟ್ ಇಂಡಸ್ಟ್ರಿ, ಇಲ್ಲಿ ಗಾರ್ಮೆಂಟ್ಸ್ ಅಂದ್ರೆ ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡುವಂತ ಇಂಡಸ್ಟ್ರೀಸ್ ನಮ್ಮ ದೇಶದಲ್ಲಿ ಮ್ಯಾಕ್ಸಿಮಮ್ ಆಗತ್ತೆ. ಈವನ್ ಫಾರಿನ್ ಬ್ರ್ಯಾಂಡ್ಸ್, ಪೀಟರ್ ಇಂಗ್ಲೆಂಡ್ ಆಗ್ಬೋದು, ಅಲೆನ್ ಸಾಲಿ ಆಗ್ಬೋದು, ಸೊ ಅವರೆಲ್ಲ ಏನ್ ಮಾಡ್ತಾರೆ, ನಮ್ಮ ಚೀಪ್ ಲೇಬರ್ ಸಿಗತ್ತೆ ಅಂಡ್ ಬಹಳಷ್ಟು ಹಾರ್ಡ್ ವರ್ಕಿಂಗ್ ಲೇಬರ್ ಸಿಗತ್ತೆ, ವರ್ಕರ್ ಸಿಗ್ತಾರೆ. ಸೊ ಆ ಕಂಪ್ನೀಸು ಇಲ್ಲಿ ಅದನ್ನ ಡ್ರೆಸ್ಸಸ್, ರೆಡಿಮೇಡ್ ಗಾರ್ಮೆಂಟ್ಸ್ ಅನ್ನ ರೆಡಿ ಮಾಡಿಸ್ಕೊಂಡು ದೇ ಅಗೇನ್ ಟೇಕ್ ಬ್ಯಾಕ್ ಆರ್ ದೇ ಅಗೇನ್ ಎಕ್ಸ್ಪೋರ್ಟ್ ಇಟ್ ಫ್ರಮ್ ಇಂಡಿಯಾ. ದೇ ಹ್ಯಾವ್ ಅನ್ ಔಟ್ಲೆಟ್ ಇನ್ ಇಂಡಿಯಾ, ದೇ ಟೇಕ್ ದ ಇಂಡಿಯನ್ ಲೇಬರ್, ಇಂಡಿಯನ್ಸ್ ಅನ್ನೇ ಅವ್ರು ರಿಕ್ರೂಟ್ ಮಾಡಿ, ಯಾಕಂದ್ರೆ ಚೀಪ್ ಲೇಬರ್ ಇಂಡಿಯಾದಲ್ಲಿ ಸಿಗುತ್ತೆ. ಈ ಗಾರ್ಮೆಂಟ್ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಈವನ್ ಕಾಲ್ ಸೆಂಟರ್ಸ್ ಕೂಡ ಈ ತರಾನೇ ವರ್ಕ್ ಆಗುತ್ತೆ. ಫಾರಿನ್ ಕಂಪ್ನೀಸು ಇಂಡಿಯನ್ ಎಂಪ್ಲಾಯೀಸ್ ಅನ್ನ ಒಂದು ಚೀಪ್ ಲೇಬರ್ ಸಿಗುವಂತ ಕಂಟ್ರಿ ಲೈಕ್ ಏಷ್ಯನ್ ಕಂಟ್ರೀಸ್ ಲೈಕ್ ಇಂಡಿಯಾ ಅಂಡ್ ಶ್ರೀಲಂಕಾ ಅಂಡ್ ಬಾಂಗ್ಲಾದೇಶ್ ಅಂತ ದೇಶಗಳಲ್ಲಿ ಚೀಪ್ ಲೇಬರ್ ಸಿಗ್ತಾರಲ್ಲ, ಸೊ ಅಲ್ಲಿಂದ ದೇ ಟೇಕ್ ದ ಸರ್ವಿಸ್ ಅಂಡ್ ದೇ ಯೂಸ್ ದ ಸರ್ವಿಸ್ ಅಂಡ್ ಪೇ ಲೆಸ್ ಅಮೌಂಟ್ and get the work done. ಸೊ ಮತ್ತೆ ಇಂಡಿಯಾದಲ್ಲಿ ಚೀಪ್ ಲೇಬರ್ ಇದ್ರೆ ಯುಕೆದಲ್ಲೂ ಕೂಡ ಲೇಬರ್ ಇರುತ್ತೆ, ಬಟ್ ದೇ ಆರ್ ವೆರಿ ಮಚ್ ಗುಡ್ ಅಟ್ ಡೆವಲಪಿಂಗ್ ನ್ಯೂ ಟೆಕ್ನಾಲಜಿ ಅಥವಾ ಎಜುಕೇಶನ್ ಫೀಲ್ಡ್ ಅಲ್ಲಿ ಮತ್ತೆ ವಿಡಿಯೋ ಗೇಮಿಂಗ್ ಡೆವಲಪ್ಮೆಂಟ್ ಅಲ್ಲಿ ಅವರು ಒಂದಿಷ್ಟು ದೇ ಆರ್ ಮೋರ್ ಎಕ್ಸ್ಪರ್ಟೈಸ್. ಓಕೆ, ಅಲ್ಲಿರುವಂತ ಎಂಪ್ಲಾಯೀಸ್ ಆರ್ ಹ್ಯೂಮನ್ ರಿಸೋರ್ಸ್ ಏನಿದೆ, ದೇ ಆರ್ ಗುಡ್ ಅಟ್ ಟೆಕ್ನಾಲಜಿ ಬೇಸ್ಡ್ ವರ್ಕ್. ಸೊ ಅದನ್ನ UK ಅಥವಾ US ಅಲ್ಲಿರುವಂತ ಸಿಟಿಸನ್ಸ್ ಇಂದ ಆ ವರ್ಕ್ ಅನ್ನ ತರಿಸಬಹುದು. ಸೊ ಒಂದ್ ರೀತಿಯಲ್ಲಿ ಏನ್ ಹೇಳ್ಬೋದು, ಕಂಪ್ಯಾರಿಟಿವ್ ಬೆನಿಫಿಟ್ ಅಂತಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಥವಾ ಇಂಟರ್ನ್ಯಾಷನಲ್ ಟ್ರೇಡ್ ನ ಒಂದು ಹೆಲ್ಪ್ ಇಂದ ಯಾವ ದೇಶದಲ್ಲಿ ಚೀಪ್ ಲೇಬರ್ ಇರ್ಬೋದು, ಚೀಪ್ ರಾ ಮಟೀರಿಯಲ್ಸ್ ಇರ್ಬೋದು, ಅಥವಾ ಚೀಪ್ ಮಾರ್ಕೆಟ್ ಇರ್ಬೋದು, ಮಾರ್ಕೆಟಿಂಗ್ ಮೋಡ್ಸ್ ಇರ್ಬೋದು, ಎಲ್ಲೆಲ್ಲಿ ಚೀಪ್ ಆಗಿ ವರ್ಕೌಟ್ ಆಗೋ ರೀತಿಯಲ್ಲಿ ಸಿಗತ್ತೆ. ಸೊ ಅಲ್ಲಿಂದ ನಾವು ದ ಕಂಪ್ನಿ ಕ್ಯಾನ್ ಬೈ ಆರ್ ಟೇಕ್ ದ ಬೆನಿಫಿಟ್ ಆಫ್ ಇಟ್ ಓನ್ಲಿ ಇಫ್ ದೇರ್ ಇಸ್ ಅ ಇಂಟರ್ನ್ಯಾಷನಲ್ ಟ್ರೇಡ್. ಇಂಟರ್ನ್ಯಾಷನಲ್ ಟ್ರೇಡ್ ಇಲ್ಲ ಅಂತಂದ್ರೆ ಈ ಫಾರಿನ್ ಬ್ರ್ಯಾಂಡ್ಸ್ ಇಂಡಿಯಾದಿಂದ ಎಂಪ್ಲಾಯೀಸ್ ಅನ್ನ ರಿಕ್ರೂಟ್ ಮಾಡ್ಕೊಂಡು ಅವರಿಂದ ವರ್ಕ್ ಅನ್ನ ತಗೊಳಕ್ ಆಗ್ತಾ ಇರ್ಲಿಲ್ಲ. ಸೊ ದಿಸ್ ಇಸ್ ದ ಪಾಯಿಂಟ್, ಕಂಪ್ಯಾರಿಟಿವ್ ಬೆನಿಫಿಟ್. ನೆಕ್ಸ್ಟ್, ಗ್ರೇಟ್ ಚಾಯ್ಸ್ ಫಾರ್ ಯೂಸರ್ಸ್. ಸೊ ಸಿಂಪಲ್ ಹೇಳ್ಬೇಕಂತಂದ್ರೆ ನಮ್ಮ ವಿತ್ ದ ಹೆಲ್ಪ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ನಮ್ಮ ದೇಶದಲ್ಲಿರುವಂತ ಒಬ್ಬ ವ್ಯಕ್ತಿ ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡ್ ಕಂಪ್ನೀಸ್ ಇಂದ ಬ್ರ್ಯಾಂಡೆಡ್ ಕ್ಲೋತ್ಸ್ ಇರ್ಬೋದು, ಬ್ರ್ಯಾಂಡೆಡ್ ಪರ್ಫ್ಯೂಮ್ಸ್ ಇರ್ಬೋದು, ಶೂ ಇರ್ಬೋದು, ಎನಿಥಿಂಗ್, ಎನಿ ಪ್ರಾಡಕ್ಟ್ ಆರ್ ಸರ್ವಿಸ್ ವಿಚ್ ಆರ್ ಇಂಟರ್ನ್ಯಾಷನಲ್ ಆರ್ ವಿಚ್ ಇಸ್ ಫ್ರಮ್ ಅದರ್ ನೇಷನ್ ಯು ಕ್ಯಾನ್ ಬೈ ಅಂಡ್ ಯೂಸ್. ಅಂದ್ರೆ ನಮ್ಮ ದೇಶದಲ್ಲಿ ಪ್ರೊಡ್ಯೂಸ್ ಆಗುವಂತ ಪ್ರಾಡಕ್ಟ್ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಸಿಗುವಂತ ಪ್ರಾಡಕ್ಟ್ ನಮ್ಮ ದೇಶದಲ್ಲಿ ಲಭ್ಯವಾಗುತ್ತೆ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಏನದ, ಫಾರ್ ಎಕ್ಸಾಂಪಲ್ ವಿ ಇಂಪೋರ್ಟ್ BMW ಕಾರ್ಸ್ ಫ್ರಮ್ ಜರ್ಮನಿ. BMW ಕಾರ್ ಜರ್ಮನಿಯಿಂದ ನಾವು ಇಂಪೋರ್ಟ್ ಮಾಡ್ತೀವಿ, ಇಂಡಿಯಾ ಇಸ್ ಇಂಪೋರ್ಟಿಂಗ್ ನಾಟ್ ಬಿಕಾಸ್ ದೇ ಆರ್ ಅಫೋರ್ಡಬಲ್ ಬಟ್ ಬಿಕಾಸ್ ಆಫ್ ದ ಕ್ವಾಲಿಟಿ ಅಂಡ್ ಬ್ರ್ಯಾಂಡ್ ಇಮೇಜ್. ನೋಡ್ರಿ, ಸೊ BMW ಕಾರ್ಸ್ ವಿ ಡೋಂಟ್ ಪ್ರೊಡ್ಯೂಸ್, ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಆಗಲ್ಲ, ತಯಾರಿಕೆ ಆಗಲ್ಲ, ಬಟ್ ವಿತ್ ದ ಹೆಲ್ಪ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ವಿ ಕ್ಯಾನ್ import BMW cars from Germany. So
ಆಲ್ಸೋ ಕಾರ್ಸ್ಗಳಷ್ಟೇ ಅಲ್ಲ, ಈವನ್ ಬ್ರ್ಯಾಂಡೆಡ್ ಕ್ಲೋತ್ಸ್ ಲೈಕ್ ಪೀಟರ್ ಇಂಗ್ಲೆಂಡ್, ಜಾನ್ ಪ್ಲೇಯರ್ಸ್, ಕೆಲ್ವಿನ್ ಕ್ಲೈನ್, ಸೊ ಇವೆಲ್ಲ ಏನ್ರಿ ದೇ ಆರ್ ಆಲ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್, ಫಾರಿನ್ ಬ್ರ್ಯಾಂಡ್ಸ್. ಈ ಕಂಪ್ನಿ ಈ ಕ್ಲಾತ್ಸ್ ಏನಿದೆ, ಈ ಬ್ರ್ಯಾಂಡೆಡ್ ಕ್ಲಾತ್ಸ್ ಏನಿದೆ, ನಾವೆಲ್ಲರೂ ಯೂಸ್ ಮಾಡ್ತೀವಿ only with the help that was possible. This is possible only because of the help of international trade. ಓಕೆ, ದೆನ್ ಫೋರ್ತ್ ಒನ್ ಏನ್ರಿ, ಗ್ಲೋಬಲ್ ಡೆವಲಪ್ಮೆಂಟ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ಸ್. ಒಟ್ಟಾರೆ ನಾವೇನು ಹೇಳ್ಬೋದು, ಇಂಟರ್ನ್ಯಾಷನಲ್ ಟ್ರೇಡ್ ಆಗೋದ್ರಿಂದ ಇಂಪೋರ್ಟು ಎಕ್ಸ್ಪೋರ್ಟು, ಮನಿ ಎಕ್ಸ್ಚೇಂಜ್ ಇದೆ, ಎಲ್ಲೆಲ್ಲಿ ಲಾಭ ಸಿಗತ್ತೆ ಅಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡಿ ಅಲ್ಲಿಂದ ನಾವು ಮ್ಯಾಕ್ಸಿಮಮ್ ಈ ಪ್ರಾಫಿಟ್ ಅನ್ನ ಗಳಿಸ್ಬೋದು. ಸೊ ಈ ತರ ಒಂದು ಕಂಪ್ನಿ ಡೆವಲಪ್ ಆದ್ರೆ ಅದನ್ನ ಡಿಪೆಂಡ್ ಆಗಿರುವಂತ ಎಂಪ್ಲಾಯೀಸ್ ಅವರ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಆಗುತ್ತೆ. ಅವರು ಆ ಕಂಪನಿ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡುವಂತ customers, their standard of living or their what is satisfaction from the product will increase. ಸೊ ಇದರಿಂದ ಕಂಪ್ನಿ ಪ್ರಾಫಿಟ್ ಬರುತ್ತೆ. ಕಂಪ್ನಿ ಪ್ರಾಫಿಟ್ ಮಾಡ್ಕೊಂಡ್ರೆ ಮತ್ತೆ ಎಕ್ಸ್ಟ್ರಾ ದೇ ವಿಲ್ ಇನ್ವೆಸ್ಟ್ ಇನ್ ದ ಬಿಸ್ನೆಸ್ ಗ್ರೋ ಆಗತ್ತೆ. ಬಿಸ್ನೆಸ್ಗಳು ಗ್ರೋ ಆದ್ರೆ ಆ ಎಕನಾಮಿ ವಿಲ್ ಡೆವಲಪ್. ಆ ಒಂದು ದೇಶದ ಎಕನಾಮಿ ಡೆವಲಪ್ ಆದ್ರೆ ಒಟ್ಟಾರೆ ನಾವೇನ್ ಹೇಳ್ಬೋದು, ಅದು ಸ್ಪ್ರೆಡ್ ಆಗತ್ತೆ. ಆ ಡೆವಲಪ್ಮೆಂಟ್ ವಿಲ್ ಸ್ಪ್ರೆಡ್ ಟು globe, whole world. So that is what they say, international trade is an important factor to promote economic growth. This increase has led to a reduction in poverty. ನೋಡ್ರಿ, poverty ಅಂತಂದ್ರೆ ಬಡತನವನ್ನ ಬಹಳಷ್ಟು ಮಟ್ಟಿಗೆ ರೆಡ್ಯೂಸ್ ಆಗಿತ್ತು ಆಸ್ ಕಂಪೇರ್ಡ್ ಟು 1980s ಇಂದ. ಏನು ಗ್ಲೋಬಲೈಸ್ಡ್ ವೇ ಆಫ್ ಬಿಸ್ನೆಸ್ ಏನಿದೆ ಆಫ್ಟರ್ 1980s ಇದು ಬಹಳಷ್ಟು ಪಾಪ್ಯುಲರ್ ಆಗಿಬಿಡ್ತು, ಲೈಕ್ ಇಂಟರ್ನ್ಯಾಷನಲ್ ಟ್ರೇಡ್ ಆಗೋದು. ಸೊ ಇದರಿಂದ ಎಷ್ಟೋ ಮಟ್ಟಿಗೆ ಪಾವರ್ಟಿ ಆರ್ ಬಡತನ ಏನಿದೆ ದಟ್ ಹ್ಯಾಸ್ ರೆಡ್ಯೂಸ್ಡ್ ಆಸ್ ಪರ್ ಅ ರಿಪೋರ್ಟ್ ಫ್ರಮ್ WHO. ಸೊ ದಿಸ್ ಇಸ್ ವಾಟ್ ದೇ ಸೇ. ದೇರ್ ಇಸ್ fourth point, global development and economic development. ಎಸ್, ನಾವು ವಿಲ್ ಸಿ ಬೆನಿಫಿಟ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಇನ್ನೊಂದೇನ್ರಿ, ಇಂಪಾರ್ಟೆನ್ಸ್ ಮತ್ತೆ ಬೆನಿಫಿಟ್ಸ್ ನೀವು ಸೇಮ್ ಪಾಯಿಂಟ್ಸ್ ಯು ಕ್ಯಾನ್ ರೈಟ್. ಓಕೆ, ಸೊ ವೆನ್ ದೇ ಹ್ಯಾವ್ ಟೋಲ್ಡ್ ದಟ್ ಟೂ ಡಿಫ್ರೆಂಟ್ ಟಾಪಿಕ್ಸ್ ಆಗಿ ಅವರು ಸಿಲೆಬಸ್ ಅಲ್ಲಿ ಇರೋದ್ರಿಂದ ಐ ಹ್ಯಾವ್ ಜಸ್ಟ್ ಸಪ್ರೇಟೆಡ್ ಇಟ್. ಬಟ್ ಯು ಕ್ಯಾನ್ ಆಲ್ಸೋ ಆ್ಯಡ್ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಬೆನಿಫಿಟ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಇಲ್ಲಿ ಕಂಪ್ಯಾರಿಟಿವ್ ಅಡ್ವಾಂಟೇಜ್, ಇಟ್ ಈಸ್ ದ ಸೇಮ್ ಪಾಯಿಂಟ್ ವಾಟ್ ಐ ಟೋಲ್ಡ್ ಇನ್ ದಿಸ್ ಇನ್ ಕಂಪ್ಯಾರಿಟಿವ್ ಬೆನಿಫಿಟ್. ಸೊ ಇದೇ ಪಾಯಿಂಟ್ ಇದೆ, ಕಂಪ್ಯಾರಿಟಿವ್ ಅಡ್ವಾಂಟೇಜ್. ಸೊ ಕಂಪೇರ್ ಮಾಡಿಕೊಂಡು ಯಾವ ದೇಶದಲ್ಲಿ ಚೀಪ್ ಲೇಬರ್ ಇರ್ಬೋದು, ಚೀಪ್ ರಾ ಮಟೀರಿಯಲ್ ಇರ್ಬೋದು, ಅಥವಾ ಇತರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಎಲ್ಲೆಲ್ಲಿ ಚೀಪ್ ಆಗಿ ಕಾಸ್ಟ್ ರಿಡಕ್ಷನ್ ಅಲ್ಲಿ ಪ್ರೊಡಕ್ಷನ್ ಆಗ್ಬೋದು, ಅಲ್ಲಿಂದ ಅದನ್ನ ಎಕ್ಸ್ಪರ್ಟೈಸ್ ಅಥವಾ ನಾಲೆಜ್ ಅಥವಾ ಲೇಬರ್ ರಾ ಮಟೀರಿಯಲ್ ಅನ್ನ ತರಿಸಿ ಯೂಸ್ ಮಾಡುವಂತ ಒಂದು ಆಪ್ಷನ್ ಇಟ್ ಈಸ್ ಗಿವನ್ ಬೈ ಇಂಟರ್ನ್ಯಾಷನಲ್ trade. Then economies of scale. So nothing but if a company wants to sell its goods in the foreign market, it needs to produce more than it can meet domestic demand. Therefore, the production of high quantity of energy moves the economy on a scale that is the cost of production of each item decreases. ನೋಡ್ರಿ, ಎಕನಾಮೀಸ್ ಆಫ್ ಸ್ಕೇಲ್ ಅಂತಂದ್ರೆ ಒಂದು ದೇಶದಲ್ಲಿ ಒಂದು ಕಂಪ್ನಿ ತನ್ನ ಪ್ರಾಡಕ್ಟ್ಸ್ ಜಸ್ಟ್ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡೋ ಬದ್ಲಿ ಇಫ್ ಇಟ್ ಈಸ್ ಸೆಲ್ಲಿಂಗ್ ಟು ಅನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ತನ್ನ ಪ್ರಾಡಕ್ಟ್ಸ್ ಅನ್ನ ಮಾರಬೇಕಾದ್ರೆ ಅದು ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಬೇಕಾದಂತ ಪ್ರೊಡಕ್ಷನ್ ಅಷ್ಟೇ ಅಲ್ಲ, ಇಟ್ ವಿಲ್ ಪ್ರೊಡ್ಯೂಸ್ ಮೋರ್ ದ್ಯಾನ್ ದ ಡೊಮೆಸ್ಟಿಕ್ ಡಿಮಾಂಡ್ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಕಂಪ್ನಿಯವರು ಒಂದು ಮೇ ಬಿ ಹ್ಯಾಂಡ್ ವಾಶ್, ಓಕೆ, ಹ್ಯಾಂಡ್ ವಾಶ್ ಪ್ರಾಡಕ್ಟ್ ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಮಾಡಿಕೊಂಡು ದೇ ಆರ್ ಓನ್ಲಿ ಸೆಲ್ಲಿಂಗ್ ಇನ್ ಡೊಮೆಸ್ಟಿಕ್ ಮಾರ್ಕೆಟ್ ಅಂತಂದ್ರೆ ಅದಕ್ಕೆ ಕಡಿಮೆ ಪ್ರೊಡಕ್ಷನ್ ಇರುತ್ತೆ, ಹೌದಾ, ನಂಬರ್ ಆಫ್ ಯೂನಿಟ್ಸ್ ದೇ ಪ್ರೊಡ್ಯೂಸ್. ಬಟ್ ಇದೇ ರಿಲಯನ್ಸ್ ಕಂಪ್ನಿ ಇದೇ ಹ್ಯಾಂಡ್ ವಾಶ್ ಇಂಟರ್ನ್ಯಾಷನಲ್ ಫಾರಿನ್ ಮಾರ್ಕೆಟ್ ಅಲ್ಲಿ ಟಾರ್ಗೆಟ್ ಮಾಡಿದ್ರೆ ಅವ್ರು ಏನ್ ಮಾಡ್ಬೇಕು, ಡೊಮೆಸ್ಟಿಕ್ ಡಿಮಾಂಡ್ ಪ್ಲಸ್ ಫಾರಿನ್ ಮಾರ್ಕೆಟಿಗೆ ಎಷ್ಟು ಬೇಕು ಅಷ್ಟು ಪ್ರೊಡಕ್ಷನ್ ಮಾಡ್ಬೇಕಾಗತ್ತೆ. ದಟ್ ಮೀನ್ಸ್ ಇಟ್ ಹ್ಯಾಸ್ ಟು ಪ್ರೊಡ್ಯೂಸ್ ಮೋರ್ ನಂಬರ್ ಆಫ್ ಯೂನಿಟ್ಸ್ ಅಲ್ವಾ. ಸೊ ಜಾಸ್ತಿ ಯೂನಿಟ್ಸ್ ಪ್ರೊಡಕ್ಷನ್ ಮಾಡ್ಬೇಕಾಗತ್ತೆ. ಸೊ ಅವಾಗೇನು ಆಸ್ ಪರ್ ಅ ಥಿಯರಿ ಎಷ್ಟು ಜಾಸ್ತಿ ಪ್ರೊಡಕ್ಷನ್ ಮಾಡ್ತೀರಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್, ಒಂದು ಯೂನಿಟ್ ಮ್ಯಾಗೆ ಎಷ್ಟು ಕಾಸ್ಟ್ ಖರ್ಚಾಗತ್ತಲ್ಲ ಅದು ಕಡಿಮೆ ಹಾಕೊಂತ ಹೋಗತ್ತೆ. ದಟ್ ಮೀನ್ಸ್ ರಾ ಮಟೀರಿಯಲ್
ಮತ್ತೆ ಇತರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಮತ್ತೆ ಪ್ರೊಡಕ್ಷನ್ ಕಾಸ್ಟ್ ಏನಿದೆ, ಎಂಪ್ಲಾಯಿ ಕಾಸ್ಟ್ ಇರ್ಬೋದು, ಫ್ಯಾಕ್ಟ್ರಿ ರನ್ನಿಂಗ್ ಕಾಸ್ಟ್ ಇರ್ಬೋದು, ಅಥವಾ ರೆಂಟ್ ಏನೇ ಇರ್ಬೋದು, ಇಡೀ ಒಂದು ಪ್ರಾಡಕ್ಟ್ ರೆಡಿ ಆಗ್ಲಿಕ್ಕೆ ಎಷ್ಟು ಕಾಸ್ಟ್ ಆಗತ್ತೆ ಅದು ಪರ್ ಯೂನಿಟ್, ಒನ್ ಯೂನಿಟ್ ಮೇಲೆ ಎಷ್ಟು ಖರ್ಚಾಗತ್ತಲ್ಲ ಅದು ಡಿವೈಡ್ ಹಾಕೋಂತ ಹೋಗುತ್ತೆ. ಎಷ್ಟು ಜಾಸ್ತಿ ಪ್ರೊಡ್ಯೂಸ್ ಮಾಡ್ತೀರಿ ನಂಬರ್ ಆಫ್ ಯೂನಿಟ್, ಅಷ್ಟು ಒಂದು ಯೂನಿಟ್ ಮೇಲೆ ಖರ್ಚು ಕಡಿಮೆ ಆಗತ್ತೆ. ಇದರಿಂದ ಕಂಪನೀಸು ಬಹಳಷ್ಟು ಲಾಭವನ್ನ ಗಳಿಸ್ಬೋದು ಅಂತ ಹೇಳ್ತಾರೆ. ಓಕೆ, ಸೊ ದಟ್ ಈಸ್ ಎಕನಾಮೀಸ್ ಆಫ್ ಸ್ಕೇಲ್. ಯಾಕಂದ್ರೆ ಇಂಟರ್ನ್ಯಾಷನಲ್ ಟ್ರೇಡ್ ಯಾವಾಗ್ಲೂ ಫಾರಿನ್ ಕರೆನ್ಸಿಯಲ್ಲಿ ಮಾಡ್ತಾರೆ, ಅಂಡ್ ಫಾರಿನ್ ಕರೆನ್ಸಿಯನ್ನ ಇಲ್ಲಿ ಇಂಡಿಯನ್ ರುಪಿ ಕನ್ವರ್ಟ್ ಮಾಡ್ಕೊಂಡ್ರೆ ಇಟ್ ವಿಲ್ ಡಬಲ್ ಅಪ್ ಇಂಟು ನಂಬರ್ ಆಫ್ ರುಪಿ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಎಕನಾಮೀಸ್ ಆಫ್ ಸ್ಕೇಲ್. ನೆಕ್ಸ್ಟ್ ಕಾಂಪಿಟಿಷನ್, ಪೈಪೋಟಿ ಅಥವಾ ಸ್ಪರ್ಧೆ. Selling goods and services in foreign market also increases competition in that market. In a way, it is good for local suppliers and customers. Suppliers need to ensure that their price and quality are sufficient to withstand foreign competition. ನೋಡ್ರಿ, ಇದರಿಂದ ಕಾಂಪಿಟಿಷನ್ ಎಲ್ಲಿದೆ ಅಲ್ಲಿ ಡೆವಲಪ್ ಆಗತ್ತೆ, ಗುಡ್ಸ್ ಡೆವಲಪ್ ಆಗತ್ತೆ, ಸರ್ವಿಸ್ ಡೆವಲಪ್ಮೆಂಟ್ ಆಗತ್ತೆ. ಕಾಂಪಿಟಿಷನ್ ಇಲ್ಲದೆ ಇರುವಂತ ಮಾರ್ಕೆಟ್ ಅಲ್ಲಿ ಅವರು ಇಂಪ್ರೂವ್ಮೆಂಟ್ಸ್ ಅನ್ನ ಮಾಡಲ್ಲ, ಇರೋ ಪ್ರಾಡಕ್ಟ್ ಅನ್ನೇ ಅವ್ರು ಮಾರ್ಲಿಕ್ಕೆ ನೋಡ್ತಾರೆ. ಸೊ ಒಂದ್ ರೀತಿಯಲ್ಲಿ ಏನ್ ಹೇಳ್ಬೋದು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂದ ಇನ್ನೊಂದು ಬೆನಿಫಿಟ್ ಏನ್ರಿ, ಸ್ಟಿಫ್ ಕಾಂಪಿಟಿಷನ್ ಇರೋದ್ರಿಂದ ಲೋಕಲ್ ಸಪ್ಲೈಯರ್ಸ್ ಅಥವಾ ಲೋಕಲ್ ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು, ಈವನ್ ಕಸ್ಟಮರ್ಸ್ಗೂ ಕೂಡ ಒಂಥರ ಡಿಮಾಂಡಿಂಗ್ ಪವರ್ ಜಾಸ್ತಿ ಆಗತ್ತೆ ಅಂತ. ಸೊ ದಿಸ್ ಇಸ್ ಒನ್ ಬೆನಿಫಿಟ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಹೈ ಕಾಂಪಿಟಿಷನ್. ದೆನ್ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ, ಆಗ್ಲೇ ಹೇಳಿದೆ ಹೈಲಿ ಡೆವಲಪ್ಡ್ ಅಥವಾ ಡೆವಲಪ್ಡ್ ಕಂಟ್ರೀಸ್ ಇಂದ ಇಂಟರ್ನ್ಯಾಷನಲ್ ಟ್ರೇಡ್ ನ ಮೂಲಕ ಅಲ್ಲಿರುವಂತ ಟೆಕ್ನಾಲಜೀಸ್ ಅನ್ನ ಡೆವಲಪಿಂಗ್ ಕಂಟ್ರೀಸ್ ಮತ್ತೆ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ತರಿಸಿ ತಮ್ಮ ದೇಶದಲ್ಲಿ ಪ್ರಾಡಕ್ಟ್ ಅನ್ನ ಡೆವಲಪ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ಪಾಸಿಬಲ್ ಓನ್ಲಿ ವೆನ್ ದೇರ್ ಇಸ್ ಇಂಟರ್ನ್ಯಾಷನಲ್ ಟ್ರೇಡ್ ಒಂದು ಕಾನ್ಸೆಪ್ಟ್ ಇರ್ಲಿಲ್ಲ ಅಂತಂದ್ರೆ ಡೆವಲಪ್ಡ್ ಕಂಟ್ರೀಸ್ ಡೆವಲಪ್ ಹಾಕೊಂತ ಹೋಗ್ತಾರೆ, ಅಂಡರ್ ಡೆವಲಪಿಂಗ್ ಕಂಟ್ರೀಸ್ ಆ ಲೆವೆಲ್ ಅಲ್ಲೇ ಇರ್ತಾರೆ. ಸೊ ಅವರಿಗೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಏನಿದೆ ಅದು ಪಾಸಿಬಲ್ ಆಗಿರೋದು ಓನ್ಲಿ ವಿತ್ ದ ಹೆಲ್ಪ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ದೆನ್ ಲಾಸ್ಟ್ ಒನ್ ಏನೇನ್ರಿ, ಮೋರ್ ಜಾಬ್ ಕ್ರಿಯೇಷನ್. ಆಸ್ ಯು ಆಲ್ ನೋ, ಹೆಂಗೆ ಡೆವಲಪ್ ಆಗತ್ತೆ ಕಂಪ್ನಿ, ಅದು ಎಕ್ಸ್ಪಾಂಡ್ ಹಾಕೊಂತ ಹೋಗತ್ತೆ ಕಂಪ್ನೀಸು. ಆ ಎಕ್ಸ್ಪಾಂಡ್ ಆಗುವಂತ ಕಂಪ್ನೀಸಿಗೆ ಮತ್ತೆ ಜನರ ಎಂಪ್ಲಾಯ್ಸ್ ಎಂಪ್ಲಾಯ್ ಮಾಡ್ಬೇಕಾಗತ್ತೆ. ಸೊ ಅದರಿಂದ ಏನ್ರಿ ಜಾಸ್ತಿ ಜನಕ್ಕೆ ಜಾಬ್ ಸಿಗುತ್ತೆ. ಸೊ ದಟ್ ಈಸ್ ವಾಟ್ ದೇ ಸೇ, ಇಂಟರ್ನ್ಯಾಷನಲ್ ಟ್ರೇಡ್ ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್ ಇನ್ ಬೋತ್ ಕಂಟ್ರೀಸ್, ಅಂದ್ರೆ ಇಂಪೋರ್ಟಿಂಗ್ ಕಂಟ್ರಿ ಮತ್ತೆ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. This is the reason why big countries like America, Japan and South Korea have lower unemployment. ನೋಡ್ರಿ, ಅಮೆರಿಕ, ಜಪಾನ್ ಅಂತ ದೇಶದಲ್ಲಿ ಏನಿದೆ ಮ್ಯಾಕ್ಸಿಮಮ್ ಇಂಟರ್ನ್ಯಾಷನಲ್ ಟ್ರೇಡ್ ಆಗೋದ್ರಿಂದ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಹಳ ಕಡಿಮೆ ಇದೆ. ಓಕೆ, ಸೊ ದಿಸ್ ಇಸ್ ದ ಬೆನಿಫಿಟ್. ನಾವು ಲೆಟ್ ಅಸ್ ಸೀ ಸಮ್ ಆಫ್ ದಿ ಡಿಸ್ಅಡ್ವಾಂಟೇಜ್. ಅಂತಾರಾಷ್ಟ್ರೀಯ ವ್ಯಾಪಾರದ ಅನಾನುಕೂಲತೆಗಳೇನೇನು? ಸೊ ಎಕ್ಸೆಸಿವ್, ಫಸ್ಟ್ ಒನ್ ಇಸ್ ಎಕ್ಸೆಸಿವ್ ಡಿಪೆಂಡೆನ್ಸ್, ಅತಿಯಾದ ಅವಲಂಬನೆ. Countries or companies engaged in foreign trade are the victims of global events. An adverse event can affect product demand and job loss. For example, the recent US-China trade war has adversely affected the Chinese export industry. ನೋಡ್ರಿ, ಸೊ ಬೆಸ್ಟ್ ಎಕ್ಸಾಂಪಲ್ ಎಕ್ಸೆಸಿವ್ ಡಿಪೆಂಡೆನ್ಸ್ ಅಂದ್ರೆ ಇಂಟರ್ನ್ಯಾಷನಲ್ ಟ್ರೇಡ್ ಮಾಡ್ಕೊಂತ ಕಂಪ್ನಿಗಳು ಏನ್ ಮಾಡ್ತಾರೆ, ಡೊಮೆಸ್ಟಿಕ್ ಮಾರ್ಕೆಟ್ ಅನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಓಕೆ, ಡೊಮೆಸ್ಟಿಕ್ ಮಾರ್ಕೆಟ್ ನೆಗ್ಲೆಕ್ಟ್ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ಸಡನ್ ಆಗಿ ವರ್ಲ್ಡ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು, ಎಲ್ಲೋ ಒಂದು ವಾರ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದು ಡೈರೆಕ್ಟ್ ಆಗಿ ಈ ಕಂಪ್ನೀಸ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಸೊ ಆ ಕಂಪ್ನಿಗಳು ಎಫೆಕ್ಟ್ ಆದ್ರೆ ಡೆಫಿನೆಟ್ಲಿ ಆ ಕಂಟ್ರಿಗೂ ಎಫೆಕ್ಟ್ ಆಗುತ್ತೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಏನ್ ಹೇಳ್ಯಾರ, ರೀಸೆಂಟ್ ಆಗಿ US ಮತ್ತೆ ಚೈನಾ ನಡುವಿನ ಒಂದು ವಾಗ್ವಾದದಲ್ಲಿ, ಒಂದು ಆಕ್ಚುಯಲ್ ವಾರ್ ಅಲ್ಲ, ಟ್ರೇಡ್ ವಾರ್ ಅಂತಾರೆ. ಅಂದ್ರೆ ನಿಮ್ ಪ್ರಾಡಕ್ಟ್ ನಮ್ ದೇಶದಲ್ಲಿ ಮಾರಾಟ ಆಗಲ್ಲ, ನಮ್ ಪ್ರಾಡಕ್ಟ್ ನಿಮ್ ದೇಶದಲ್ಲಿ ಮಾರಾಟಕ್ಕೆ ನಾವು ಕೊಡಲ್ಲ ಅಂತ. ದಿಸ್ ಇಸ್ ದ ಟ್ರೇಡ್ ವಾರ್ ಅಂತೀವಿ. ಸೊ ಟ್ರೇಡ್ ವಾರ್ ನಡೆದಾಗ ಇದು US ಕಂಪ್ನೀಸು, US ಅಲ್ಲಿ ಇರುವಂತ ಕಂಪ್ನೀಸು ಬರೀ ಚೈನಾ ಅಷ್ಟೇ ಸೇಲ್ ಮಾಡ್ತಿರ್ಲಿಲ್ಲ, ಅವರು ಬೇರೆ
ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಅವ್ರು ತಮ್ಮ ಮಾರ್ಕೆಟ್ ಅನ್ನ ಸ್ಟ್ರಾಂಗ್ ಮಾಡ್ಕೊಂಡಿದ್ರು. ಬಟ್ ಚೈನಾ ಏನಾಯ್ತು, ಸಡನ್ ಆಗಿ ಈ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆದಾಗ ಆ ಡೊಮೆಸ್ಟಿಕ್ ಚೈನಾದಲ್ಲಿರುವಂತ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗುವಂತ ಇಂಡಸ್ಟ್ರೀಸ್ಗೆ ಬಹಳಷ್ಟು ಪ್ರಾಬ್ಲಮ್ ಆಯ್ತು. ಎಷ್ಟೋ ಜನರನ್ನ ಕಂಪ್ನಿಯಿಂದ ತೆಗೆದು ಹಾಕುವಂತ ಸಂದರ್ಭಗಳು ಆಗಿದೆ. ಅಂಡ್ ದೇರ್ ಎಕನಾಮಿ ಜಸ್ಟ್ ಫೆಲ್ ಡೌನ್ ಅಂಡ್ ದೇರ್ ವಾಸ್ ಲಾಟ್ ಆಫ್ ಪ್ರಾಬ್ಲಮ್ ಇನ್ ದ ಚೈನೀಸ್ ಮಾರ್ಕೆಟ್, ಚೈನೀಸ್ ಎಕನಾಮಿ. ಸೊ ದಿಸ್ ಇಸ್ ವಾಟ್ ದೇ ಸೇ, ಎಕ್ಸೆಸಿವ್ ಆಗಿ ಅತಿಯಾದ ಒಂಥರ ಡಿಪೆಂಡೆನ್ಸ್ ಆಗಿಬಿಡುತ್ತೆ ಆನ್ ದಿ ಅದರ್ ಕಂಟ್ರೀಸ್. ಸೊ ದಟ್ ಈಸ್ ಅ ಫಸ್ಟ್ ಡಿಸ್ಅಡ್ವಾಂಟೇಜ್. ಸೆಕೆಂಡ್ ಏನ್ರಿ, ಥ್ರೆಟ್ ಟು ನ್ಯಾಷನಲ್ ಸೆಕ್ಯೂರಿಟಿ, ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ. ದಟ್ ಈಸ್ ದಿ ಥ್ರೆಟ್ ಆರ್ ದೇರ್ ಈಸ್ ಅ ರಿಸ್ಕ್ ಫಾರ್ ದ ಕಂಟ್ರಿ ಇಫ್ ಅ ಕಂಟ್ರಿ ರಿಲೈಸ್ ಆನ್ ಇಂಪೋರ್ಟ್ ಆಫ್ ಫಾರ್ ಸ್ಟ್ರಾಟಜಿಕ್ ಇಂಡಸ್ಟ್ರಿ. ನೋಡ್ರಿ, ಒಂದು ದೇಶ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಹೇಳ್ತೀವಿ, ಬಟ್ ಒಂದು ದೇಶ ಅತಿಯಾಗಿ ಇಂಪೋರ್ಟ್ ಅನ್ನ ಮಾಡಿದ್ರೆ ಬಹಳಷ್ಟು ಪ್ರಾಡಕ್ಟ್ಸ್ ಫಾರಿನ್ ಇಂದ, ಬೇರೆ ದೇಶಗಳಿಂದ ತರಿಸಿ ಯೂಸ್ ಮಾಡುವಂತ ಕಂಟ್ರಿ ಏನಿದೆ, ದೇಶ ಏನಿದೆ, ಅದು ಈ ತರ ಪ್ರಾಬ್ಲಮ್ಸ್, ಇಂಟರ್ನ್ಯಾಷನಲ್ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಾಗ, ಲೈಕ್ ವಾರ್ ಆರ್ ಸಮ್ ಪೊಲಿಟಿಕಲ್ ರೀಸನ್ ಇಂದ ವರ್ಲ್ಡ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಐತಿ. ಕೋವಿಡ್ ಇರ್ಬೋದು, ಬಿಕಾಸ್ ಆಫ್ ಕೋವಿಡ್ ದೇರ್ ವರ್ ಸೋ ಮೆನಿ ಕಂಪನೀಸ್ ವಿಚ್ ವರ್ ನಾಟ್ ಡೂಯಿಂಗ್ ಎನಿ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್. ಆವಾಗ ಏನಾಗತ್ತೆ, ಯಾವ ಕಂಟ್ರಿ ಬಹಳಷ್ಟು ಮ್ಯಾಕ್ಸಿಮಮ್ ಇಂಪೋರ್ಟ್ ಅನ್ನ ಮಾಡುವಂತ ಕಂಟ್ರೀಸ್ ಈ ಒಂದು ಸಿಚುವೇಶನ್ ಅಲ್ಲಿ ದೇ face lot of problem. So exporters may be forced to make decisions that are not in the national interest. ಸೊ ಅದೇ ಹೇಳ್ತಾರೆ, ಅತಿಯಾಗಿ ನಾವು ಇಂಟರ್ನ್ಯಾಷನಲ್ ಟ್ರೇಡ್ ಮ್ಯಾಗ ಡಿಪೆಂಡ್ ಆದ್ರೆ some reason suddenly if there is any problem in the world or the world economy, that it will affect our country. So that is threat to national security. Then third is stress on natural resources. So first point ನಾವೇನ್ ಹೇಳಿವಿ, ಮ್ಯಾಕ್ಸಿಮಮ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳಿದ್ವಿ, ದಿ ಇಂಪಾರ್ಟೆನ್ಸ್. ಸೊ ಅದನ್ನೇ ನಾವು ನೆಗೆಟಿವ್ ಆಗಿನೂ ತಗೋಬಹುದು. ಡಿಸ್ಅಡ್ವಾಂಟೇಜ್ ಏನ್ ಡಿಸ್ಅಡ್ವಾಂಟೇಜ್ ಅಂತಂದ್ರೆ, ಆ ದೇಶದಲ್ಲಿ ಬಹಳ ನ್ಯಾಚುರಲ್ ರಿಸೋರ್ಸಸ್ ಸಿಕ್ತಿದ್ರೆ ಅದನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ, ಎಕ್ಸ್ಪೋರ್ಟಿಂಗ್ ಇಂಡಸ್ಟ್ರಿ, ಅಲ್ಲಿಂದ ನಮ್ಗೆ ಬಹಳ ಲಾಭ ಸಿಗ್ತಾ ಇದೆ ಅಂತಂದ್ರೆ ಆ ಕಂಟ್ರಿಯ ನ್ಯಾಚುರಲ್ ರಿಸೋರ್ಸಸ್ ಎಕ್ಸ್ಟೆಂಟ್ ಆಗ್ಬಿಡತ್ತೆ, ಅಂದ್ರೆ ನಿರ್ಮೂಲ ಆಗ್ಬಿಡತ್ತೆ. ದೆನ್ ಬಿಕಾಸ್ ನ್ಯಾಚುರಲ್ ರಿಸೋರ್ಸಸ್ ವೋಂಟ್ ಕಮ್, ಇಟ್ ವೋಂಟ್ ರೀಕ್ರಿಯೇಟ್ ಆಗಲ್ಲ, ರೀಜನರೇಟ್ ಆಗಲ್ಲ. ಸೊ ಒನ್ಸ್ ಇಟ್ ಈಸ್ ಓವರ್, ಇಟ್ ಈಸ್ ಓವರ್. ಸೊ ಅ ಕಂಟ್ರಿ ಹ್ಯಾಸ್ ಓನ್ಲಿ natural resources, but if it opens its door to foreign companies, those natural resources can be depleted much faster. So ಡಿಪ್ಲೀಟೆಡ್ ಅಂತಂದ್ರೆ ಕಡಿಮೆ ಹಾಕೋಂತ ಹೋಗುತ್ತೆ. ಮತ್ತೆ ಒನ್ ಫೈನ್ ಡೇ ಆ ದೇಶದಲ್ಲಿ ಆ ನ್ಯಾಚುರಲ್ ರಿಸೋರ್ಸಸ್ ಸಿಗೋದೇ ಕಷ್ಟ ಆಗತ್ತೆ. ಸೊ ಮತ್ತೆ ಅವ್ರು ಆ ನ್ಯಾಚುರಲ್ ರಿಸೋರ್ಸಸ್ ಅನ್ನ ಬೇರೆ ದೇಶದಿಂದ ತರಿಸುವಂತ ಸಂದರ್ಭ ಕೂಡ ಆಗತ್ತೆ. ಅಂದ್ರೆ ಅತಿಯಾದ ಎಕ್ಸೆಸ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಆಗತ್ತೆ ಅಂತ ಮೂರನೇ ಪಾಯಿಂಟ್. ದೆನ್ ಲಾಸ್ಟ್ ಒನ್ ಇಸ್ ಅನ್ಸ್ಯೂಟಬಲ್ ಫಾರ್ ನ್ಯೂ ಕಂಪನೀಸ್. ಹೊಸ ಕಂಪನಿಗಳಿಗೆ ಸೂಕ್ತವಲ್ಲ. New companies or startups do not have a lot of resources and experience, can make it difficult to compete with large foreign companies. So the ಸಣ್ಣ ಕಂಪನೀಸಿಗೆ ಈ ಇಂಟರ್ನ್ಯಾಷನಲ್ ಟ್ರೇಡ್ ಲಾಭದಾಯಕ ಅಲ್ಲ. ಅಂದ್ರೆ ಅವರಿಗೆ ಅಷ್ಟು ನಾಲೆಜ್ ಇರಲ್ಲ, ಹೊಸದಾಗಿ ಸ್ಟಾರ್ಟ್ ಆಗಿರತ್ತೆ, ಮಾರ್ಕೆಟು ಸ್ಟ್ರಾಂಗ್ ಇರಲ್ಲ. ಸೊ ಅಂತ ಕಂಪನೀಸು ಫಸ್ಟ್ ಡೊಮೆಸ್ಟಿಕ್ ಮಾರ್ಕೆಟ್ ಅನ್ನ ಟಾರ್ಗೆಟ್ ಮಾಡ್ಬೇಕಾಗತ್ತೆ. ಸ್ಟಾರ್ಟಿಂಗ್ ಅಲ್ಲೇ ಅವ್ರು ನಾವು ಇಂಟರ್ನ್ಯಾಷನಲ್ ಟ್ರೇಡ್ ಮಾಡ್ತೀವಿ ಅಂತಂದ್ರೆ ಅವರಿಗೆ ಲಾಭದಾಯಕ ಅಲ್ಲ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ನಾಟ್ ಸೂಟಬಲ್ ಫಾರ್ ನ್ಯೂ ಕಂಪನೀಸ್. ಸೊ ಸ್ಟೂಡೆಂಟ್ಸ್, ದೀಸ್ ಆರ್ ದಿ ಅಡ್ವಾಂಟೇಜಸ್, ಬೆನಿಫಿಟ್ಸ್ ಅಂಡ್ ಡಿಸ್ಅಡ್ವಾಂಟೇಜಸ್, ಮತ್ತೆ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ trade. So very soon next class I'll be putting the first theory of international trade. Till then, have a nice day. Take care.